Hello guys, we are back in PHS Live Pro and now we're talking about the elephants as I said in the last video. Okay, and according to this, the name of the elephant is Krishna and its gender is male. And guys, as you can see, its height will be 2.20 meters and its weight 1700 kilograms. Okay guys, so now let's talk to the guide about more about this elephant. ನಮಸ್ತೆ, ನಾನು ಸುರೇಶ್ ಅಂತ. ಸೊ ಇದು ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ ಇದಕ್ಕೆ. ಇದು ಕ್ಯಾಪ್ಚರ್ ಮಾಡಿದ್ದು ಚಿಕ್ಕಮಂಗ್ಳೂರು ವ್ಯಾಪ್ತಿಯಲ್ಲಿ ಕ್ಯಾಪ್ಚರ್ ಮಾಡಿದ್ರು. ಸೊ ಕಾಫಿ ಎಸ್ಟೇಟಲ್ಲಿ ಬಂದು ಜನಗಳಿಗೆ ತೊಂದರೆ ಕೊಡ್ತಾಯಿತ್ತು, ಫಾರ್ಮ್ ಹೌಸ್ ಎಲ್ಲ ಡ್ಯಾಮೇಜ್ ಮಾಡ್ತಾಯಿತ್ತು ಅಂತ ಕ್ಯಾಪ್ಚರ್ ಮಾಡಿದ್ರು. ಕರ್ನಾಟಕದಲ್ಲಿ ಮೇನ್ ಟೂರಿಸ್ಟ್ ನೋಡಲಿಕ್ಕೆ 2 ಕ್ಯಾಂಪ್ ಇದೆ. ಸೊ ದೊಡ್ಡ ಕ್ಯಾಂಪ್ ಅಂತಂದರೆ ದುಬಾರೆ ಬಿಟ್ಟರೆ ಸಕ್ರೆಬೈಲ್ ಇದೆ. ಇದು ಆಲ್ಮೋಸ್ಟ್ ಎಲ್ಲ ರೆಸ್ಕ್ಯೂಡ್ ಎಲಿಫೆಂಟೇ ಇದೆ. ಕೆಲವೊಂದು ಮರಿಗಳು ಇಲ್ಲೇ ಹುಟ್ಟು ಬೆಳೆದಿರೋಂಥ ಮರಿಗಳು ಇದೆ. ಇಲ್ಲಿ ರೆಸ್ಕ್ಯೂ ಮಾಡಿ ಸಾಕ್ತಾರೆ. 8:30 1 o'clock ತನಕ ಆನೆಗಳೆಲ್ಲ ಇಲ್ಲೇ ಇದೆ, ಬಿಡಾರದಲ್ಲಿ ಇರುತ್ತೆ. 1 ಗಂಟೆಯಿಂದ ನಾಳೆ ಬೆಳಿಗ್ಗೆ 8:30 ತನಕ ಮತ್ತೆ ಅದು ಕಾಡಲ್ಲೇ ಇರುತ್ತೆ. ಮಾರ್ನಿಂಗು 6:30 ಹಂಗೆ ಹೋಗಿ ಎಲ್ಲ ಮಾವುತರುಗಳು ಆ ಆನೆನ ಹಿಡ್ಕೊಂಡು ಬರ್ತಾರೆ. ಇದು ಕೃಷ್ಣ ಅಂತ 2022ರಲ್ಲಿ ಕ್ಯಾಪ್ಚರ್ ಮಾಡಿದ್ದು. ಸೊ ಹೀಗೆ ನೋಡಿದ್ರೆ ಈ ಕ್ಯಾಂಪಲ್ಲಿ 23 ಎಲಿಫೆಂಟ್ಸ್ ಇದೆ. 7 month ಓಲ್ಡ್ 2 ಫೀಮೇಲ್ ಬೇಬಿ ಇದೆ. 1.5 years ಓಲ್ಡ್ ಒಂದು ಮೇಲ್ ಎಲಿಫೆಂಟ್ ಇದೆ. ಇಲ್ಲಿ ತುಂಬ ಓಲ್ಡೆಸ್ಟ್ ಎಲಿಫೆಂಟ್ ಅಂದರೆ 50 years ಓಲ್ಡ್ ಒಂದಿದೆ. ಬೇಬಿ ಎಲಿಫೆಂಟ್ 7 month ಓಲ್ಡ್ ಒಂದಿದೆ. ಟೋಟಲ್ 23 ಎಲಿಫೆಂಟ್ಸ್ ಇದೆ. Okay guys, as they were saying, there are many elephants, like 23 approximately, and now we are going to the second elephant. Let's see what is its name is Abhimanyu and it's male again and its height is 2.40 meters and its weight will be 1800 kilograms. Okay, let's talk about this elephant with our sir. ಸೊ ಈ ಎಲಿಫೆಂಟು ಸುಮಾರು ವರ್ಷಗಳ ಹಿಂದೆ 2023ರಲ್ಲಿ ಚನ್ನಗಿರಿ ವ್ಯಾಪ್ತಿಯಲ್ಲಿ ಸೆರೆ ಹಿಡಿದಿರೋದು. ಸೊ ಇದು ಅಭಿಮನ್ಯು ಅಂತ ಇದ್ರ ಹೆಸರು. ಅಂದಾಜು ವಯಸ್ಸು ಇದಕ್ಕೆ 13ರಿಂದ 15 ಒಳಗಿದೆ. ಇದು ಕ್ಯಾಪ್ಚರ್ ಮಾಡಬೇಕಾದ್ರೆ ಸುಮಾರು ಒಂದು 3 ಜನ ಲೇಡೀಸಿಗೆ ಹೊಡೆದು ಇದನ್ನು ಕ್ಯಾಪ್ಚರ್ ಮಾಡೋ ಟೈಮಲ್ಲಿ ಡಾಕ್ಟ್ರು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಇಂಜರಿ ಆಗಿ ಅವರು ಕೂಡ ಅಡ್ಮಿಟ್ ಆಗಿದ್ರು. ಸೊ ಈಗ ಒಳ್ಳೆ ಸೌಮ್ಯ ಸ್ವಭಾವ, ಫುಲ್ ಟ್ರೈನ್ಡ್ ಆಗಿದೆ. 15 ವರ್ಷ ಇದಕ್ಕೀಗ 14ರಿಂದ 15 ವರ್ಷ ಅಂದಾಜು ವಯಸ್ಸಿದೆ. ಅಭಿಮನ್ಯು ಅಂತ ಇದ್ರ ಹೆಸರು. ಸೊ ಡಿಫ್ರೆಂಟ್ ಎಲಿಫೆಂಟ್, ಮೈಸೂರಲ್ಲಿರೋದು ಬೇರೆ ಅಭಿಮನ್ಯು, ಇಲ್ಲಿರೋದು ಬೇರೆ ಅಭಿಮನ್ಯು. Okay guys, as we said, we can see that how this camp has changed their lifestyle. It's awesome, right? So let's go to the next elephant. Let us see what they've written. Its name is Hemavati and its gender is female and its height will be 2.10 meters and its weight is 1700 kilograms. And let's talk to sir. ಸರ್, ಇದು ಹೇಮಾವತಿ ಅಂತ. ಸೊ ಇದರ ತಾಯಿ ಹೆಸರು ಕುಂತಿ ಅಂತ. ಇದಕ್ಕೆ 4 ಮರಿಗಳಿದೆ. ಸೊ ಇದನ್ನು ಕ್ಯಾಪ್ಚರ್ ಮಾಡಿದ್ದು ಸಕಲೇಶ್ಪುರ ಫಾರೆಸ್ಟ್ ಇಂದ ಕ್ಯಾಪ್ಚರ್ ಮಾಡೋದು, ಸಕಲೇಶ್ಪುರದ ಕಡೆಯಿಂದ. ಅಲ್ಲಿ ಅಗ್ರಿಕಲ್ಚರ್ ಎಲ್ಲ ಡ್ಯಾಮೇಜ್ ಮಾಡ್ತಾ ಇದೆ ಅಂತ ಹೇಳಿ, ತುಂಬ ಪ್ರಾಬ್ಲಮ್ ಕೊಡ್ತಾ ಇದೆ ಅಂತ ಹೇಳಿ ಕ್ಯಾಪ್ಚರ್ ಮಾಡಿದ್ರು. ಇದನ್ನು 2 ಒಟ್ಟಿಗೆ ಕ್ಯಾಪ್ಚರ್ ಮಾಡಿದ್ರು, ಕುಂತಿ ಮತ್ತು ಭಾನುಮತಿ ಅಂತ. ಸೊ ಕುಂತಿ ಮರಿ ಇದು. ಕುಂತಿಗೆ 4 ಮರಿಗಳಿದೆ. ಕ್ಯಾಪ್ಚರ್ ಮಾಡಬೇಕಾದ್ರೆ 2 ವರ್ಷದ ಮರಿ ಅರ್ಜುನ ಅಂತ ಇತ್ತು, ಈಗ 15 ವರ್ಷ ಅದಕ್ಕೆ. ಸೊ ಈಗ ಕುಂತಿ 11 years ಓಲ್ಡ್ ಅದು ಈಗ ಪ್ರೆಗ್ನೆಂಟ್ ಇದೆ, ಆಲ್ಮೋಸ್ಟ್ ಪ್ರೆಗ್ನೆಂಟ್ ಇದೆ. ಅದು ಇನ್ನೊಂದು 10 ತಿಂಗಳು 11 ತಿಂಗಳು ಅಂತ ಹೇಳ್ತಾರೆ ಮಾವತರು. ಪ್ರೆಗ್ನೆಂಟ್ ಇದೆ, ಅದು ಆ ಕಡೆ ಇದೆ. ನೀವು ಈಗ ಮುಂದೆ ಹೋದಾಗ ನೋಡ್ಬೋದು. Okay guys, as I said, even this elephant's lifestyle is also changed by this camp. Let's see how the nature influenced other elephants now. And guys, the next elephant is Raghavendra and its gender is male and its height is 2.90 meters and its weight is 4000 kilograms. Oh gosh. And now let's talk to sir about this elephant. ಸರ್, ಇದು ರಾಘವೇಂದ್ರ ಅಂತ ಇದ್ರ ಹೆಸರು. ಸೊ ಇದನ್ನು ಮಂತ್ರಾಲಯದಿಂದ ತಗೊಂಡು ಬಂದಿದ್ದಾಗಿ ಹೇಳ್ತಾರೆ. ಇದು ಸುಮಾರು ವರ್ಷಗಳಿಂದ, ಸುಮಾರು ಒಂದು 10 yearsಯಿಂದ ಕೂಡ ಇಲ್ಲೇ ಇದೆ. ಈ ಕ್ಯಾಂಪಲ್ಲಿ ಏನು ಸ್ಪೆಷಲ್ ಅಂತಂದರೆ, ಇದಕ್ಕೆ ಎಲ್ಲ ಆನೆಗಳಿಗಿಂತ ಹೈಟ್ ಇದೆ ಜಾಸ್ತಿ ಇರೋದು. ರಾಘವೇಂದ್ರ ಅಂತ ಇದ್ರ ಹೆಸರು. ಸೊ ಇದಕ್ಕೆ ಒಂದು ಕಣ್ಣಲ್ಲಿ ಕ್ಯಾಟ್ರಕ್ ಆಗಿದೆ, ಒಂದು ಕಣ್ಣು ಸಂಪೂರ್ಣವಾಗಿ ಕಾಣಿಸಲ್ಲ, ಇನ್ನೊಂದು ಕಣ್ಣು ಸ್ವಲ್ಪ ಕಾಣಿಸುತ್ತೆ. ಸೊ ಈ ಕ್ಯಾಂಪಲ್ಲಿ ತುಂಬ ಹೈಟ್ ಅಂದರೆ ಇದೆ,
ಮಂತ್ರಾಲಯದ ಎಲಿಫೆಂಟು. ಇಲ್ಲಿ ಸುಮಾರು ಕೆಲವೊಂದು ಟೆಂಪಲ್ ಎಲಿಫೆಂಟ್ ಕೂಡ ಬಂದಿದೆ. ಆ ರೀತಿ ನೋಡಿದ್ರೆ ಮಣಿಕಂಠ ಅಂತ ಒಂದು ಆನೆ ಇದೆ, ಅದು ಬ್ಯಾಂಗ್ಳೂರು ಅಯ್ಯಪ್ಪ ಟೆಂಪಲಿಂದ ಕ್ಯಾಪ್ಚರ್ ಮಾಡಿ ತಗೊಂಬಂದಿರೋದು ರೆಸ್ಕ್ಯೂ ಮಾಡಿ. ಇನ್ನೊಂದು ಗಣೇಶ ಅಂತ ಒಂದು ಆನೆ ಇದೆ, ಅದು ಕೂಡ ಎಲಿಫೆಂಟ್ ಕ್ಯಾಂಪಿಗೆ ಬರ್ತಾ ಇಲ್ಲ, ಅದು ಫಾರೆಸ್ಟಲ್ಲೇ ಇರ್ತದೆ. ಈ ಥರ ಆನೆಗಳಲ್ಲಿ ಇದು ಒಂದು ರಾಘವೇಂದ್ರ ಅಂತ ಮಂತ್ರಾಲಯ ಎಲಿಫೆಂಟು, ಹಂಗಾಗಿ ಇದಕ್ಕೆ ರಾಘವೇಂದ್ರ ಅಂತ ಹೆಸರಿಟ್ಟಿದೆ. Okay guys, let's see its height once again. In real life its height is seriously huge, and I will come near its legs. Do you think? Yeah, of course. And now pant. Hello guys, and now let's check about the next one. And guys, this small kid's name is Dhruva, and it's again male, and its height is 0.95 meters, and its weight will be 350 kilograms. And let's see that small kid, guys. And guys, look at this. This is the small one, and this is the largest elephant. They were talking about the Kunti one. Okay guys, now let's see which is the next one. And hello guys, now let's check out the next elephant. Its name is Sagara, and its gender is male, and its height will be 2.75 meters, and its is 3,500 kilograms. Nice, right? Okay guys, so next will be this elephant. Up there you can see clear. Let's see how it will be. Hello guys, and this elephant's name is Airavata, and let's see how Sir tells about it. ಸೊ ನಮಸ್ತೆ, ಇದು ಐರಾವತ ಅಂತ. ಇದು 6 ಮಂತ್ ಬೇಬಿ ಇರಬೇಕಾದ್ರೆ ಸಕಲೇಶ್ಪುರ ವ್ಯಾಪ್ತಿಯಲ್ಲಿ ಕೆರೆಯಲ್ಲಿ ಬಿದ್ದು ಸಿಗಾಕೊಂಡಿತ್ತು. ತಾಯಿ 3 ಡೇಸ್ ಟ್ರೀಟ್ಮೆಂಟ್ ಮಾಡಿದ್ರು, ಸೊ ಬದುಕಲಿಲ್ಲ. ಮರಿ ಮಾತ್ರ 6 ಮಂತ್ ಬೇಬಿ ಇರಬೇಕಾದ್ರೆ ತಗೊಂಡು ಬಂದು ಟ್ರೈನಿಂಗ್ ಕೊಟ್ಟರು. ಈಗ ತುಂಬ ಚೆನ್ನಾಗಿದೆ, ಒಳ್ಳೆ ಸೌಮ್ಯ ಸ್ವಭಾವ. ಇದರದ್ದು ಅನಾಥ ಮಗುವದೆ ಅಂತ ಯೂಟ್ಯೂಬಲ್ಲಿ ಕೂಡ ಇದರದ್ದು ವಿಡಿಯೋ ಇದೆ, ಈಗಲೂ ಇದೆ, ಅದು ಅನಾಥ ಮಗುವದೆ ಅಂತ. ಅದರಲ್ಲಿ ನೋಡಿದ್ರೆ ನೀವು ನೋಡ್ಬೋದು. ಈಗ 7 years ಓಲ್ಡ್ ಇದು. ಸೊ 6 ಮಂತ್ ಬೇಬಿಯಿಂದ ಇದನ್ನು ನಮ್ಮ ಬಿಡಾರದಲ್ಲಿ ಟ್ರೈನ್ ಮಾಡಿದ್ದೀವಿ. ಇದು ಸೌಮ್ಯ ಸ್ವಭಾವ, 7 ವರ್ಷ ಈಗ. Okay guys, they said that in another YouTube channel they described it, and you can go and check the other YouTube channels. And let's go for the next one. And hello guys, and the next one name is Puneet, and it's again male, and its height is 1.75 meters, and its weight is 1,200 kilograms. Okay guys, and look at it. Let's go for the next. And before that, let's talk to ಪುನೀತ್ ರಾಜ್ಕುಮಾರ್ ಅಂತ. ನೇತ್ರ ಇದೆ. ಸೊ 7 ಮಂತ್ ಓಲ್ಡ್ ಬೇಬಿ ಎಲಿಫೆಂಟ್ ಹೇಳಿದ್ನಲ್ಲ, ಅದ್ರ ಮರಿ. ಇದಕ್ಕೆ ಈಗ 5 years ಓಲ್ಡ್. ಪುನೀತ್ ರಾಜ್ಕುಮಾರ್ದು ಗಂಧದ ಗುಡಿ ಡಾಕ್ಯುಮೆಂಟ್ರಿಲಿ ಫಸ್ಟ್ ಬರೋ 5 minutes ಇಲ್ಲೇ ಶೂಟ್ ಮಾಡಿರೋದು. ಗಂಧದ ಗುಡಿ ಡಾಕ್ಯುಮೆಂಟ್ರಿಲಿ ಫಸ್ಟು 5 minutes ವಿಡಿಯೋ ಇಲ್ಲೇ ನಮ್ಮ ಕ್ರಾಲ್ ಹತ್ರನೇ ವಿಡಿಯೋ ಮಾಡಿದ್ರು. ಸೊ ಆ ಟೈಮಲ್ಲಿ ಇದು ಬೇಬಿ ಇರೋ ಕಾರಣ ಇದನ್ನು ತಾಯಿಯಿಂದ ಬೇರೆ ಮಾಡಿ ಟ್ರೈನ್ ಮಾಡಿರಲಿಲ್ಲ. ಆಗ ತುಂಬ ಹಚ್ಕೊಂಡಿದ್ರು ಈ ಮರಿನ. ಸೊ ಪುನೀತ್ ಸರ್ ಮೆಮೊರಿಯಾಗಿ ಈ ಮರಿಗೆ ಅವ್ರ ಹೆಸರಿಟ್ಟಿದ್ದಾರೆ. ಸೊ ಪುನೀತ್ ರಾಜ್ಕುಮಾರ್, ಇದನ್ನು ಎಲ್ಲರೂ ಅಪ್ಪು ಅಪ್ಪು ಅಂತ ಕರೀತಾರೆ. 5 years ಓಲ್ಡ್. Okay guys, so that's 5 years old, and let's see the next elephant. Its name is ಹೋಮಣ್ಣ ಇಲ್ಲ, ಅದು ಕೇಶವ. And its name is, let's find it out. Guys, its name is Keshava, and it's male gender and 2.60 meters height, and its weight is 4,250 kilograms. Look at it. It's opening and it's happy, I think. Oh, sad life to say, it's blind. And let's talk to Sir about it. ಇದು ಸಕಲೇಶ್ಪುರ ಫಾರೆಸ್ಟಲ್ಲೇ ಕ್ಯಾಪ್ಚರ್ ಮಾಡಿದ್ದು, ಸಕಲೇಶ್ಪುರ ಕಡೆಯಿಂದನೇ. ಸೊ ನಮ್ಮಲ್ಲಿ ಏನು ಸ್ಪೆಷಲ್ ಅಂತಂದರೆ ಇದು ಫುಲ್ ಬ್ಲೈಂಡ್ ಎಲಿಫೆಂಟ್. ಆದರೂ ಈ ಕ್ಯಾಂಪಲ್ಲಿ ತುಂಬ ದೂರ ಹೋಗುವಂಥ ಸ್ವಭಾವ ಕೂಡ ಇದರದೆ. ತುಂಬ ವೆಯ್ಟ್ ಜಾಸ್ತಿ ಇರೋದು ಇದೆ, ಬಟ್ ಸಂಪೂರ್ಣವಾಗಿ 2 ಕಣ್ಣು ಕಾಣಿಸಲ್ಲ. ಕೇಶವ ಅಂತ ಇದರ ಹೆಸರು. Okay guys, so let's go to the next elephant. Said if you can think. Guys, there's a small baby and a large elephant and one more large elephant that side, and it's super cool. Let's talk to Sir about this elephant. Not mentioned bird, so let's talk new one, I think so.
ಇದು ಕುಂತಿಗೆ ಜನಿಸಿದ ಮರಿ, ಇದು ಹೇಮಾವತಿ ಅಂತ, ಪ್ರೆಗ್ನೆಂಟ್ ಇದೆ ಅಂತ ಹೇಳಿದ್ನಲ್ಲ ಅದೇ. ಅದ್ರ ಜೊತೆಲಿ ಇರೋದು ನೇತ್ರ ಅಂತ, ಪುನೀತ್ ರಾಜ್ಕುಮಾರ್ ಅವ್ರ ತಾಯಿ. ಸೊ ಅದಕ್ಕೀಗ ಮರಿ 7 ಮಂತ್ ಓಲ್ಡು. ಇದು ನಮ್ಮ ಶಿವಮೊಗ್ಗದಲ್ಲಿ ದಸರಾ ಟೈಮಲ್ಲಿ ಮರಿ ಆಗ್ತು ಅಂತ ತುಂಬ ನ್ಯೂಸ್ ಆಗಿತ್ತು ಟಿ ವಿ ಪೇಪರಲ್ಲೆಲ್ಲ. ಅದೇ ಮರಿ ಇದು. ಈಗ 8 ಮಂತ್ ಓಲ್ಡ್ ಫೀಮೇಲ್ ಬೇಬಿ. Okay guys, so if you had fun about watching this video, do like and subscribe the channel and stay on for more videos and enjoy it. Bye.